भूतावत्यं सुखचितिमयैर्मङ्गलैर्युक्तमङ्गैः सानात्यन्नो विदधतिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां तत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्दरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् ದೀಪ ಅವ್ರು ಹೇಳಿ. ಏವಂ ರಾಮೇಣ ಗದಿತೆ एवं रामेण गदिते एवं रामेण गदिते एवं रामेण गदिते सुग्रीवः कुपितो ब्रवीत् सुग्रीवः कुपितो ब्रवीत् सुग्रीवः कुपितो ब्रवीत् सुग्रीवः कुपितो ब्रवीत् इदं च वचनं वाच्यम् इदं च वचनं वाच्यम् इदं च वचनं वाच्यम् भवद्भ्यां स्वामि सन्निधौ भवद्भ्यां स्वामि भवद्भ्यां स्वामि सन्निधौ ಶುಕ ಮತ್ತು ಸಾರಣ ಅನ್ನುವ ಇಬ್ಬರು ರಾವಣನ ಕಡೆಯ ಗೂಢಚರರು ಕಪಿಗಳ ವೇಷದಿಂದ ರಾಮನ ಸೇನೆಯ ನಡುವೆ ಓಡಾಡುತ್ತಾ ಸೇನೆಯ ಬಲಾಬಲಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ಇರುವುದನ್ನು ವಿಭೀಷಣ ಗಮನಿಸಿದ. ಕಪಿಗಳಿಗೆ ಹಿಡಿದುಕೊಟ್ಟ. ಕಪಿಗಳು ಚೆನ್ನಾಗಿ ಗುದ್ದಾಡಿ ರಾಮನಿಗೆ ತಂದು ಒಪ್ಪಿಸಿದ್ರು. ರಾಮ ಬಿಡ್ಲಿಕ್ಕೆ ಹೇಳಿ, ಲೆಕ್ಕಾಚಾರ ಆಗಿದ್ರೆ ಹೋಗಿ ರಾವಣನಿಗೆ ಹೇಳಿ, ಲೆಕ್ಕಾಚಾರ ಆಗ್ಲಿಲ್ಲ ಅಂದ್ರೆ ಈಗ ಲೆಕ್ಕ ಮಾಡಿ, ನಿಮಗೆ ವಿಭೀಷಣ ಸಹಾಯಕ್ಕಿರ್ತಾನೆ. ರಾವಣನ ಹೃದಯದಲ್ಲಿ ಏನು ಕೆಟ್ಟ ಕಾಮನೆ ಬಂದು ಕೂತಿದೆ, ಅದು ಕತ್ತರಿಸಿ ಹೋಗ್ಲಿಕ್ಕೆ ದಿನಗಳು ಹತ್ತಿರವಾಗಿದೆ. ಅನಂಗನ ಬಾಣದಿಂದ ವಿದ್ಧವಾದ ಶರೀರವನ್ನು ನಮ್ಮ ಬಾಣಗಳು, ನಮ್ಮ ಅಂಗವಂತಹ, ನಮ್ಮ ಸೇನೆಯ ಅಂಗವಂತಹ ಅಂದ್ರೆ ಶರೀರದ ಸೇನೆಯ ರಥ, ಕುದುರೆ, ಆನೆ ಈ ತರ ಅಲ್ಲದೆ ಇದ್ರು ಗುಂಪು ಗುಂಪಾಗಿ ಒಂದು ಅಂಗವಾಗಿ ಸೇನೆ ವಿಭಾಗಗೊಂಡು ಚೆನ್ನಾಗಿ ಸಿದ್ಧವಾಗಿದೆ. ಚೆನ್ನಾಗಿ ಸಿದ್ಧವಾದ ಸೇನೆಯಿಂದ ನಿನ್ನ ಅಂಗಗಳಿಗೆಲ್ಲ ಮರ್ದನ ಮಾಡ್ತೀವಿ ಅಂತ ಹೋಗಿ ಹೇಳು ಅಂತ ಶರೀರದ ನಿನ್ನ ಅಂಗಗಳನ್ನ ಅನಂಗನಿಂದ ಬಾಧಿತವಾದ ಶರೀರವನ್ನ ಅಂಗ ಸಮೇತ ತುಂಡರಿಸುವಂತಹ ಕೆಲಸವನ್ನ ರಾಮಚಂದ್ರ ಮಾಡ್ಲಿಕ್ಕಿದ್ದಾನೆ ಅಂತ ಹೋಗಿ ಹೇಳು ಅಂತ ಹೀಗೆ ರಾಮಚಂದ್ರ ಹೇಳಿದ. ಆಗ ಸುಗ್ರೀವನು ಕೂಡ ಇದಕ್ಕೆ ಸೇರಿಸಿದ ಅನ್ನೋದು ಇಲ್ಲಿ ಮಂದ ಮಾತು. ಏವಂ ರಾಮೇಣ ಗತಿತೆ, ಹೀಗೆ ರಾಮನು ಶುಕಸಾರಣರಿಗೆ ರಾವಣನಿಗೆ ಹೋಗಿ ಬೇಕಾದ ಮಾತನ್ನ ಹೇಳಿ ಮುಗಿಸಿದ ಮೇಲೆ ಸುಗ್ರೀವ ಸುಕ್ತಃ ಕೋಪಗೊಂಡು ಅಬ್ರವೀತ್, ಏನು ಅಂತಂದ, ಇದಂಚ ವಚನಂ ವಾಕ್ಯಂ ಭವದ್ಭ್ಯಾಂ ಸ್ವಾಮಿ ಸನ್ನಿಧೌ, ಇದೂ ಕೂಡ ಇದಂಚ, ಈ ಮಾತನ್ನು ಕೂಡ ನೀವು ನಿಮ್ಮ ಸ್ವಾಮಿಯ ಸನ್ನಿಧಿಯಲ್ಲಿ, ಯಾರು ಸನ್ನಿಧಿಯಲ್ಲಿ ನೀವಿಬ್ರು ಇದನ್ನು ಹೇಳಬೇಕು. ನಾನೇನು ಹೇಳಿ ಕಳಿಸಿದ್ದೇನೆ, ಈಗ ನೀವು ಹೇಳಬೇಕು.
ಅಂತ ಇನ್ನೊಂದು ಸಂದೇಶವನ್ನ ತಾನು ಏವಂ ಈ ರೀತಿಯಾಗಿ ರಾಮೇಣ ರಾಮನಿಂದ ಗದಿತೆ ಸತಿ ಹೇಳಲಾಗಿ ಸುಗ್ರೀವನು ಕೋಪಗೊಂಡವನು ಆಗಿ ಅಬ್ರವೀತ್ ಹೇಳಿದನು. ಇದಂಚ ವಚನಂ ಈ ಕೂಡ ವಾಕ್ಯಂ ಹೇಳತಕ್ಕದ್ದು ಭವದ್ಭ್ಯಾಂ ನಿಮ್ಮಿಬ್ಬರಿಂದ ಸ್ವಾಮಿ ಸನ್ನಿಧೌ ರಾವಣನ ಸನ್ನಿಧಾನದಲ್ಲಿ ಈ ಮಾತನ್ನು ಕೂಡ ಹೇಳಬೇಕಾದ್ದು. ಏವಂ ಅವ್ಯಯ ರಾಮೇಣದ ಏಕ ಗದಿತೆ ಸಪ್ತಮಿ ಏಕ ಸತಿ ಸಪ್ತಮಿ ಸುಗ್ರೀವ ಪುಲ್ಲಿಂಗ ಪ್ರಥಮ ಏಕ ಕುಪಿತಃ ಪುಲ್ಲಿಂಗ ಪ್ರಥಮ ಏಕ ಅಬ್ರವೀತ್ ಭ್ರೂನ್ಯ ವ್ಯಕ್ತಾಯಾಂ ವಾಚಿ ಲಂಗ್ ಪ್ರಥಮ ಏಕ ಇದಂ ಚ ಈ ಮಾತನ್ನು ಕೂಡ ನಪುಂಸಕಲಿಂಗ ದ್ವಿತೀಯ ಏಕ ಚ ಅವ್ಯಯ ವಚನಂ ದ್ವಿತೀಯ ಏಕ ಹೇಳತಕ್ಕದ್ದು. ನಪುಂಸಕಲಿಂಗ ಪ್ರಥಮ ಏಕ ಭವದ್ಭ್ಯ ಏಕ ತೃತೀಯ ದ್ವಿವಚನ ಸ್ವಾಮಿನಃ ಸನ್ನಿಧಿ ಸ್ವಾಮಿ ಸನ್ನಿಧಿ ತಸ್ಮಿನ್ ಸ್ವಾಮಿ ಸನ್ನಿಧೌ ಸಪ್ತಮಿ ಏಕ. ಭೂಷಣ್ ಅವರು ಹೇಳಿ. ಪರಿಸ್ತೀರ್ಣೆ ಬಾಣಬರ್ಹಿ ಪರಿಸ್ತೀರ್ಣೆ ಬಾಣಬರ್ಹಿ ಪರಿಸ್ತೀರ್ಣೆ ವಾನರ ತ್ವಿಕ್ ಸಮೀಡಿತೆ ವಾನರ ತ್ವಿಕ್ಸ್ವಮೀಡಿತೆ ರಾವಣಾಖ್ಯ ಪಶೋರ್ಹೋಮೋ ರಾಮಾಗ್ನೌ ಸಮುಪಸ್ಥಿತಃ ಸುಗ್ರೀವ ಹೇಳ್ತಾ ಇದ್ದಾನೆ ರಾವಣನಿಗೆ, ನಾವೊಂದು ದೊಡ್ಡ ಯಜ್ಞ ಮಾಡ್ತಾ ಇದ್ದೇವೆ. ಆ ಯಜ್ಞದಲ್ಲಿ ನಿನ್ನ ಪಾತ್ರ ಏನೋ ಅದನ್ನು ನೀನು ನಿರ್ವಹಿಸಿದ್ರೆ ಆಯ್ತು. ಏನ್ ಮಾಡ್ತಿದೀವಿ? ಬಾಣ ಬರಿಹಿ ಪರಿಸ್ತೀರ್ಣೆ, ಯಜ್ಞಕ್ಕೆ ದರ್ಭೆಗಳಿಂದ ಪರಿಸ್ತೀರ್ಣ ಅಂದ್ರೆ ಹೊರಭಾಗದ ಆವರಣವಾಗಿ ರಾಕ್ಷಸರಂತೆ ದರ್ಭೆಯ ಕವಚವನ್ನ ತೊಡಿಸುವುದಿದೆ. ಅಂದ್ರೆ ದರ್ಭೆಯ ಎಳೆಗಳನ್ನ ಸುತ್ತಲೂ ಸೇರಿಸುವುದಿದೆ. ಇಲ್ಲಿ ಯಾವುದು ದರ್ಭೆ ಅಂದ್ರೆ ಬಾಣ ಬರಿಹಿ ಪರಿಸ್ತೀರ್ಣ, ಬಾಣಗಳೇ ಇಲ್ಲಿಯ ಪರಿಸ್ತೀರ್ಣೆ. ವಾನರರ್ತ್ವಿಕ್ ಸಮೀಡಿತೆ, ಅಲ್ಲ ಹೋಮಕ್ಕೆ ಪುರೋಹಿತರು ಬೇಕಲ್ಲ, ಯಾರಿಲ್ಲಿ? ವಾನರರ್ತ್ವಿಕ್, ಮಂಗಗಳೇ ಇಲ್ಲಿ ದೊಡ್ಡ ಪುರೋಹಿತರು. ಅವರು ಚೆನ್ನಾಗಿ ಎಲ್ಲ ಮಾಡ್ಲಿಕ್ಕೆ ಗೊತ್ತಿದ್ದವ್ರು. ಇಲ್ಲಿ ಯಾರು ಕಮ್ಮಿ ಕಲ್ತವ್ರು ಇಲ್ಲ, ಚೆನ್ನಾಗಿ ಕಲ್ತವ್ರು. ಸಮೀಡಿತೆ, ಚೆನ್ನಾಗಿ ಸ್ತೋತ್ರ ಮಾಡ್ಲಿಕ್ಕೆ ಬರುತ್ತೆ ಅವರಿಗೆ, ಚೆನ್ನಾಗಿ ಭಗವಂತನನ್ನ ಪ್ರಾರ್ಥಿಸ್ಲಿಕ್ಕೆ ಬರುತ್ತೆ. ರಾವಣಾಖ್ಯ ಪಶೋರು ಹೋಮೆ, ಯಾರ ಹೋಮ? ಯಾವ್ದ್ರದ್ದು ಹೋಮ ಅಂದ್ರೆ ರಾವಣ ಎನ್ನುವ ಪಶುವನ್ನು ಬಲಿ ಕೊಡುವ ಹೋಮ ಇದು. ರಾವಣಾಖ್ಯ ಪಶೋರ್ ಹೋಮ. ರಾಮ ಅಲ್ಲ, ಅಗ್ನಿ ಯಾವುದು? ಪ್ರತಿಯೊಂದು ಹೋಮಕ್ಕೂ ಅದರದ್ದೇ ಆದ ಒಂದು ವಿಶಿಷ್ಟವಾದ ಅಗ್ನಿ ಇರುತ್ತೆ. ರಾಮಾಗ್ನವು ಸಮುಪಸ್ಥಿತ, ಈ ಆಹುತಿಯನ್ನು ಕೊಡುವಂಥದ್ದು ರಾಮ ಎನ್ನುವ ಅಗ್ನಿಯಲ್ಲಿ ಸಮುಪಸ್ಥಿತ, ಅಗ್ನಿಯಲ್ಲಿ ಜ್ವಾಲೆ ಚೆನ್ನಾಗಿ ಉರಿತಾ ಇದೆ, ನಿನ್ನನ್ನ ಪಶುವಾಗಿ ಬಲಿ ಕೊಡಲಿಕ್ಕೊಂದೇ ಬಾಕಿ ಇರುವುದು ಅಂತ ಹೋಗಿ ಸುಗ್ರೀವ ಹೇಳ್ತಾನೆ. ಹೋಗಿ ಹೇಳು ನಿಮ್ಮ ಯಜಮಾನನಿಗೆ ಹೇಳು ಅಂತ. ಬಾಣಾಹ ಏವ ಬರ್ಹಿಷಃ, ಬರ್ಹಿಹಿ ಬಾಣ ಬರ್ಹಿಷಿ ಪರಿಸ್ತೀರ್ಣೆ ಪರಿಸ್ತೃತಾಹ, ಪರಿಸ್ತೃತೆ ಅಲ್ವಾ ಹೋಮಕ್ ವಿಶೇಷಣ. ರಾಮ ಬರ್ಹಿ ಪರಿಸ್ತೀರ್ಣ, ಬರ್ಹಿಷಿ ಬಾಣ ಬರ್ಹಿಷಿ ಪರಿಸ್ತೀರ್ಣ, ಬಾಣ ಪರಿಸ್ತೀರ್ಣ ತಸ್ಮಿನ್ ಬಾಣ ಬರ್ಹಿ ಪರಿಸ್ತೀರ್ಣೆ. ವಾನರಾಹ ಏವ ಋತ್ವಿಜಃ, ವಾನರಾಹ ಏವ ಋತ್ವಿಜಃ ವಾನರರ್ತ್ವಿಜಃ ವಾನರಋತ್ವಿಗ್ಭಿಃ ಸಮೀಡಿತಃ ಯಾಕೆ ವಾನರರ್ತ್ವಿಕ್ ಸಮೀಡಿತಃ ತಸ್ಮಿನ್ ವಾನರರ್ತ್ವಿಕ್ ಸಮೀಡಿತೆ. ರಾವಣ ಆಖ್ಯ, ರಾವಣ ಇತಿ ಆಖ್ಯಾ
ರಾವಣಾಖ್ಯ ರಾವಣಃ ಇತಿ ಆಖ್ಯಾ ಯಸ್ಯ ಸಹ ರಾವಣಾಖ್ಯಃ ರಾವಣಾಖ್ಯಸ್ಯ ಪಶೋಃ ಹೋಮಃ ರಾವಣಾಖ್ಯ ಪಶು ಹೋಮಃ ತಸ್ಮಿನ್ನಲ್ಲ ಪಶು ಹೋಮಃ ಹೋಮೋ ಅಂದ್ರೆ ಪ್ರಥಮ ವಿಭಕ್ತಿ ಹೋಮಃ ರಾಮಾಗ್ನೌ ರಾಮಃ ಏವ ಅಗ್ನಿಃ ರಾಮಾಗ್ನಿಃ ತಸ್ಮಿನ್ ಸಮುಪಸ್ಥಿತಃ ಕ್ತಪ್ರತ್ಯಯಂತವಾದ ಶಬ್ದ ಬಾಣ ಬರ್ಹಿ ಪರಿಸ್ತೀರ್ಣೆ ಸಪ್ತಮಿ ಏಕ ವಾನರತ್ವಿಕ್ ಸಮೇಡಿತೆ ಸಪ್ತಮಿ ಏಕ ರಾವಣಾಖ್ಯ ಪಶುರ್ಹೋಮಃ ಪುಲ್ಲಿಂಗ ಪ್ರಥಮ ಏಕ ರಾಮಾಗ್ನೌ ಸಪ್ತಮಿ ಏಕ ಸಮುಪಸ್ಥಿತಃ ಕ್ತಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಮೇಘ ಅವ್ರು ಹೇಳಿ. ಇತ್ಯುಕ್ತೌ ರಾಕ್ಷಸಾವೇತೌ ನಿರ್ಮುಕ್ತೌ ಚ ಭಯಾತುರೌ ಪ್ರಸಾದ ಶಿಖರಾರೂಢಂ ಪ್ರಾಸಾದ ಶಿಖರಾರೂಢಂ ಪ್ರಾಪ್ಯ ರಾವಣಮೂಚತು ಇತ್ಯುಕ್ತೌ ಸುಗ್ರೀವನಿಂದ ಹೀಗೆ ಹೇಳಲ್ಪಡಲಾಗಿ ಉಭೌ ಏತೌ ರಾಕ್ಷಸೌ ನಿರ್ಮುಕ್ತೌ ಭಯಾತುರೌ ಭಯದಿಂದ ಗಾಬರಿಗೊಂಡಿದ್ದ ಈ ಇಬ್ಬರು ರಾಕ್ಷಸರು ರಾಮನಿಂದ ನಿರ್ಮುಕ್ತವು ಬಿಡಿಸಲ್ಪಟ್ಟ ಇವರಿಬ್ಬರು ಆ ರಾವಣನ ಅರಮನೆಯ ಪ್ರಾಸಾದದ ತುದಿಯನ್ನ ಏರಿ ಹೋಗಿ ರಾವಣನಿಗೆ ಈ ಮಾತುಗಳನ್ನ ಊಚತುಹು ಹೇಳಿದರು. ಯದಾ ರಾಮ ಉಭಾವಪಿ ರಾಮೇಣ ನಿರ್ಮುಕ್ತೌ ತದಾ ರಾಕ್ಷಸೌ ಭಯೇನ ಭೀತೌ ರಾಕ್ಷಸೌ ರಾವಣಸ್ಯ ಅಂತಃಪುರಂ ಗತ್ವಾ ತತ್ರ ಪ್ರಾಸಾದ ಶಿಖರೆ ರಾವಣಂ ಪ್ರತಿ ಗತ್ವಾ ತತ್ರ ಯತ್ ರಾಮೇಣ ಸುಗ್ರೀವೇಣ ಚ ಪ್ರೇಷಿತಂ ಆಸೀತ್ ತತ್ ಸರ್ವಮಪಿ ಊಚತುಃ ಉವಾದ ಊದುಹು ಉವಾದ ಊದತುಹು ಊದುಹು ಊದತುಹು ಊದಿದ್ರು ಇಬ್ರು. ಅದು ಊದು ಶಬ್ದ ಸಂಸ್ಕೃತದ್ದೇ ಅದು. ಉವಾದ ಊದತುಹು ಊದುಹು ವದ ವಾಚಿ ವದತಿ ವದ ವ್ಯಕ್ತಾಯಾಂ ವಾಚಿ. ಇತಿ ಉಕ್ತೌ ಇತ್ಯುಕ್ತೌ ಯಣ್ ಇತ್ಯುಕ್ತೌ ದ್ವಿತೀಯ ಪ್ರಥಮ ವಿಭಕ್ತಿ ದ್ವಿವಚನ. ರಾಕ್ಷಸೌ ಏತೌ ನಿರ್ಮುಕ್ತೌ ಭಯಾತುರೌ ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ದ್ವಿವಚನ. ಭಯೇನ ಆತುರಾಹ ಭಯಾತುರಾಹ ಭಯೇನ ಆತುರೌ ಭಯಾತುರೌ. ಪ್ರಾಸಾದ ಶಿಖರಾರೂಢಂ ಪ್ರಾಸಾದಸ್ಯ ಶಿಖರಂ ಶಿಖರಃ ಪ್ರಾಸಾದ ಶಿಖರಃ ಶಿಖರಃ ಅಲ್ವಾ ಶಿಖರಂ ಶಿಖರಂ ಶಬ್ದ. ಪ್ರಾಸಾದಸ್ಯ ಶಿಖರಃ ಶಿಖರಂ ಪ್ರಾಸಾದ ಶಿಖರಂ ಪ್ರಾಸಾದ ಶಿಖರದಲ್ಲಿ ಆರೂಢನಾದ ಶಿಖರಾರೂಢಂ ರಾವಣಂ ಶಿಖರೇ ಆರೂಢಂ ಶಿಖರಾರೂಢಂ ತಂ ದ್ವಿತೀಯ ತಂ ಆರೂಢಂ ಪ್ರಾಪ್ಯ ಲ್ಯಪ್ರತ್ಯಯಾಂತಮವ್ಯಯಂ ರಾವಣಂ ದ್ವಿತೀಯ ಏಕವಚನ ಊಚತುಃ ವಚ ಪರಿಭಾಷಣೆ ಲಿಟ್ ಪ್ರಥಮ ದ್ವಿವಚನ. ಸುಧಾ ಅವ್ರು ಹೇಳಿ. ರಾಮೇಲಾದ್ರೇಃ
राघवोऽपि ಸಾರಿ, ರಾಘವೋಪಿ ಸುವೇಲಾದ್ರೇಃ राघवोऽपि सुवेलाद्रेः राघवोऽपि सुवेलाद्रेः राघवोऽपि ಸುಧಾ ಅವರು सुवेलाद्रैः राघवोऽपि सुवेलाद्रैः राघवोऽपि ಸುವೇಲಾದ್ರೇಃ सुवेलाद्रेः राघवोऽपि सुवेलाद्रेः राघवोऽपि सुवेलाद्रेः ಲಂಕಾಭಿಮುಖ ಆಯಯೌ लङ्काभिमुख आययौ लङ्काभिमुख आययौ लङ्काभिमुख आययौ लङ्काभिमुख आययौ ಸಾನುಜೋ ಮುದಿತಃ ಸಾರ್ಧಂ सानुजो मुझितः सानुजो मुदितः सार्धं सानुजो मुदितः सार्धं ऋक्षैः राक्षसवानरैः ऋक्षराक्षसवानरैः ರಾಘವ ರಾಮಚಂದ್ರನು ಕೂಡ ಸುವೇಲಾದ್ರೇಹೆ, ಸುವೇಲ ಅಂತ ಒಂದು ಬೆಟ್ಟ, ಅದ್ರಿ ಅಂದ್ರೆ ಬೆಟ್ಟ, ಸುವೇಲಾದ್ರೇಹೆ, ಸುವೇಲ ಅನ್ನುವ ಬೆಟ್ಟದ ತುದಿಗೆ ಲಂಕಾಭಿಮುಖ ಆಯಯೌ, ಲಂಕೆಗೆ ಮುಖ ಮಾಡಿ, ಅಭಿಮುಖ ಅಂದ್ರೆ ಎದುರುಗೊಂಡು, ಲಂಕೆಗೆ ಮುಖ ಮಾಡಿಕೊಂಡು ಆಯಯೌ ಹತ್ತಿದನು, ಮೇಲಕ್ಕೆ ಏರಿದನು. ಯಾರು? ಸಾನುಜಃ, ಜೊತೆಗೆ ಲಕ್ಷ್ಮಣನು ಇದ್ದ. ಮುದಿತಃ, ಆನಂದದಿಂದ ಹತ್ತುತ್ತಾ ಇದ್ದಾನೆ. ಏನು, ಅಯ್ಯೋ ಏನಾಗುತ್ತೋ ಏನೋ, ಹೇಗಪ್ಪ ಹೋಗುದು, ರಾಕ್ಷಸರೆಲ್ಲ ಎಲ್ಲೆಲ್ಲಿರ್ತಾರೋ. ಜೊತೆಗೆ ಇನ್ಯಾರಿದ್ರು? ಸಾರ್ಥ ಋಕ್ಷಸ ರಾಕ್ಷಸ ವಾನರೈಹಿ, ಒಂದಿಷ್ಟು ಜನ. ಸಾರ್ಧ ಅಂದ್ರೆ ಕೂಡಿಕೊಂಡು ಅಂತ ಅರ್ಥ. ಸಾರ್ಧಂ ಋಕ್ಷ, ಋಕ್ಷ ಅಂದ್ರೆ ಕರಡಿಗಳು. ರಾಕ್ಷಸ ಅಂದ್ರೆ ಯಾರು? ವಿಭೀಷಣನ ಪರಿವಾರವಿತ್ತು ಜೊತೆಗೆ. ಸವಾನರೈಹಿ, ಸಾರಿ, ರಾಕ್ಷಸ ವಾನರೈಹಿ, ಕಪಿಗಳು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ. ವಾನರೈಹಿ ಸಾರ್ಧಂ, ಋಕ್ಷ ರಾಕ್ಷಸ ವಾನರೈ ಸಾರ್ಧಂ ಮುದಿತಃ ಸಾನುಜಃ ರಾಘವಃ ಸುವೇಲಾದ್ರೇಃ ಅಭಿಮುಖಃ ಭೂತ್ವ ಅಂತ ಅರ್ಥ. ಅಭಿಮುಖಃ ಲಂಕಾಂ ಆಯಯೌ, ಲಂಕೆಯನ್ನು ಅನುಸರಿಸಿ ಹೊರಟ, ಲಂಕೆಗೆ ಮುಖ ಮಾಡಿ ಹೊರಟ. ಸಾನುಜಃ, ಅನುಜೇನ ಸಹಿತಃ ಸಾನುಜಃ. ರಾಘವಃ ಸರಿ, ಸಾನುಜಃ ರಾಘವಃ ಸಾರ್ಥ ರಾಕ್ಷಸ ವಾನರೈಃ ಸಾರ್ಥಂ ಮುದಿತಃ ಲಂಕಾಂ ಸುವೇಲಾದ್ರೇಃ ಅಲ್ಲಿಂದ ಅಂತ ಅರ್ಥ. ಸುವೇಲಾದ್ರೇಃ ಲಂಕಾಂ ಆಯಯೌ. ರಾಘವಃ ಅಪಿ ರಾಘವೋಪಿ ಪುರರೂಪ. ಸುವೇಲಾದ್ರೇಃ ಸುವೇಲಃ ಇತಿ ಅದ್ರಿಃ ಸುವೇಲಾದ್ರಿಃ ತಸ್ಮಾತ್ ಅದ್ರೇಃ ತಸ್ಮಾತ್ ಸುವೇಲಾದ್ರೇಃ ಲಂಕಾಭಿಮುಖಃ, ಲಂಕಾಯಾಃ ಅಭಿಮುಖಃ, ಲಂಕಾಭಿಮುಖಃ ಪುಲ್ಲಿಂಗ ಪ್ರಥಮ ಏಕ. ಆಯಯೌ ಯಾ ಪ್ರಾಪಣೆ ಆಂಗುಪಸರ್ಗ ಲಿಟ್ ಪ್ರಥಮ ಏಕ. ಅನುಜೇನ ಸಹಿತಃ ಸಾನುಜಃ ಪುಲ್ಲಿಂಗ ಪ್ರಥಮ ಏಕ. ಮುದಿತಃ ಕ್ತ ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಸಾರ್ಧಂ ಅವ್ಯಯ. ಋಕ್ಷ ರಾಕ್ಷಸ ವಾನರೈಃ, ಋಕ್ಷಾಶ್ಚ ರಾಕ್ಷಸಾಶ್ಚ ವಾನರಾಶ್ಚ ಋಕ್ಷರಾಕ್ಷಸ ವಾನರಾಃ ತೈಃ ತೃತೀಯ ವಿಭಕ್ತಿ ಬಹುವಚನ ಋಕ್ಷ ವಾನರ ರಾಕ್ಷಸ ವಾನರೈಃ. ಚೈತನ್ಯ ಅವರು ಹೇಳಿ. ನೀಲಾಂಗದ ನಳವೇ ಸರಿ, ನೀಲಾಂಗದ ನಳ ಶ್ವೇತ, ನೀಲಾಂಗದ ನಳ ಶ್ವೇತ, ನೀಲಾಂಗದ ನಳ ಶ್ವೇತ. ಕುಮುದಾನ್ ಕಪಿಯೂಥಪಾನ್, ಕುಮುದಾನ್ ಕಪಿಯೂಥಪಾನ್, ಕುಮುದಾನ್ ಕಪಿಯೂಥಪಾನ್. ಪನಸಂ ಶರಭಂ ರಂಭಂ, ಪನಸಂ ಶರಭಂ ರಂಭಂ, ಪನಸಂ ಶರಭಂ ರಂಭಂ.
ತಾವಾವ ತಾವಾವ ತಾವಾಶ ತೌ ಅವರ್ಣಯತಾಂ ತಾವವರ್ಣಯತಾಂ ಪೃಥಕ್ ताववर्णयतां पृथक् ताववर्णयतां पृथक् ನೀಲ ಅಂಗದ ನಳ ಶ್ವೇತ ಕುಮುದ ಮತ್ತು ಜೊತೆಗೆ ಈ ಕಪಿಗಳ ಗುಂಪು. ಯೂಥಪ ಅಂದ್ರೆ ಗುಂಪು, ಯೂಥ ಅಂದ್ರೆ ಗುಂಪು, ಯೂಥಪ ಅಂದ್ರೆ ಗುಂಪುಗಳನ್ನು ನೋಡಿಕೊಳ್ಳುವವರ ಗುಂಪು. ಕಪಿಯೂಥಪಾನ್ ಇವರೆಲ್ಲ ಕಪಿಯೂಥಪರು, ಯೂಥಗಳ ಪಾಲಕರು ಯೂಥಪರು. ಯಾರು? ನೀಲ ಅಂಗದ ನಳ ಶ್ವೇತ ಕುಮುದ. ಪನಸ ಅವರು ಅಷ್ಟೇ, ಪನಸ ಶರಭ ರಂಭ ಇವರು ತೌ ಅವರ್ಣಯತಾಂ ಪೃಥಕ್. ತೌ ಅಂದ್ರೆ ಶುಕಸಾರಣವು. ರಾವಣನ ಸಮೀಪದಲ್ಲಿ ಅವರಿಬ್ಬರು ನೀಲನ ಬಗ್ಗೆ, ಅಂಗದನ ಬಗ್ಗೆ, ನಳ ಶ್ವೇತ ಕುಮುದ ಮೊದಲಾದ ಕಪಿಯೂಥರ ಬಗ್ಗೆ, ಪನಸ ಶರಭರಂಭ ಮೊದಲಾದ ಕಪಿಗಳ ಹಿರಿಯರ ಬಗ್ಗೆ, ತೌ ಆ ಇಬ್ಬರು ಶುಕಸಾರಣರು ಎನ್ನುವ ಗೂಢಚರರು ರಾವಣನ ಮುಂದೆ ಪೃಥಕ್ ಅವರ್ಣಯತಾಂ ಪ್ರತ್ಯೇಕವಾಗಿ ಎಲ್ಲರ ಬಗ್ಗೆಯೂ ಕೂಡ ಅವರ ಸಾಮರ್ಥ್ಯದ ಕುರಿತಾಗಿ ಅನೇಕ ಮಾತುಗಳನ್ನ ಆಡಿದ್ರು. ಪ್ರತ್ಯೇಕ ಅಂತ ಅರ್ಥ. ಪೃಥಕ್ ಬೇರೆ ಬೇರೆಯಾಗಿ. ಬಲಾಗ್ರೇ ತಿಷ್ಠತೆ ವೀರೋ ನೀಲೋ ನಾಮೈಷ ಯೂಥಪಃ ರಾಮಾಯಣದಲ್ಲಿ ಬಂದ ಮಾತು. ಬಲಾಗ್ರೇ, ಬಲ ಅಂದ್ರೆ ಸೇನೆ, ಸೇನೆಯ ಮುಂಭಾಗದಲ್ಲಿ ವೀರನಾಗಿ ನೀಲನಿದ್ದಾನೆ, ಅವನೊಬ್ಬ ಯೂಥಪ. ಯೌವರಾಜ್ಯೇ ಅಂಗದಃ ನಾಮ ತ್ವಾಂ ಆಹ್ವಯತಿ ಸಂಯುಗೆ. ಯೌವರಾಜ್ಯದಲ್ಲಿ ಕೂತಿರುವ ಅಂದ್ರೆ ಯುವರಾಜನಾಗಿರುವ ಅಂಗದ, ಅವನು ಕೂಡ ಯುದ್ಧಕ್ಕೆ ನಿನ್ನನ್ನು ಆಹ್ವಾನ ಮಾಡುತ್ತಿದ್ದಾನೆ. ವೀರಸ್ತಿಷ್ಠತಿ ಸಂಗ್ರಾಮೇ ಸೇತು ಹೇತು ರಥಂ ನಳ ಅಯಂ ನಳಃ. ವೀರ ಸಂಗ್ರಾಮೇ ಸೇತು ಸೇತುವಿಗೆ ಹೇತುವಾದಂತಹ ನಳ ಇನ್ನೊಂದು ಕಡೆ ಇದ್ದಾನೆ. ಶ್ವೇತೋ ರಜತ ಸಂಕಾಶ ಚಪಲೋ ಭೀಮ ವಿಕ್ರಮ. ಇನ್ನೊಂದು ಕಡೆಯಿಂದ ಶ್ವೇತ, ಅವನು ಎಂಥವನು ಅಂದ್ರೆ ಭೀಮ ವಿಕ್ರಮ. ರಜತ ಸಂಕಾಶ ಬೆಳ್ಳಿಯಂತೆ ಹೊಳಿತಾ ಇದ್ದಾನೆ, ಅತ್ಯಂತ ಚುರುಕಾದವನು. ಕುಮುದೋ ನಾಮ ಯೂಥಪಃ, ಕುಮುದ ಅನ್ನುವಂತ ಮತ್ತೊಬ್ಬ ಯೂಥಪ. ಯುದ್ಧೇ ದುಷ್ಪ್ರಸಹೋ ನಿತ್ಯಂ ಪನಸೋ ನಾಮ ಯೂಥಪಃ. ಯುದ್ಧದಲ್ಲಿ ಇನ್ನೊಬ್ಬ ಇದ್ದಾನೆ ದುಷ್ಪ್ರಸಹ ಅಂದ್ರೆ ತಡಿಲಿಕ್ಕಾಗುದಿಲ್ಲ ಅವನನ್ನಂತ. ಅವನಿಗೆ ಒಂದು ಸರ್ತಿ ಸಿಟ್ಟು ಬಂತು ಅಂದ್ರೆ ಅವನ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವನನ್ನ ಅಂತ. ಶರಭೋ ನಾಮ ಇನ್ನೊಬ್ಬ ಇದ್ದಾನೆ ಯೂಥಪ. ರಂಭೋ ನಾಮೇಶ ಯೂಥಪಃ ಇತ್ಯಾದಿ 10-15 ಶ್ಲೋಕಗಳಲ್ಲಿ ಬಂದದ್ದನ್ನ ನಾರಾಯಣ ಪಂಡಿತಾಚಾರ್ಯ ಒಂದೇ ಶ್ಲೋಕದಲ್ಲಿ ಮುಗಿಸ್ಬಿಟ್ರು. ಅಷ್ಟೂ ವಿಷಯಗಳ ವಿವರಣೆಯನ್ನ ಒಂದೇ, ಅದಕ್ಕೆ ಇದಕ್ಕೆ ಸಂಗ್ರಹ ರಾಮಾಯಣ ಅಂತ ಬುಧ. ಸಂಗ್ರಹ ಅಂದ್ರೆ ಸಂಗ್ರಹ ನಿಜವಾಗಿಯೂ ಸಂಗ್ರಹಾರ್ಥದಲ್ಲಿ ಸಂಗ್ರಹ. ಅದು ಸುಮ್ಮನೆ ಒಂದು 4 ಶ್ಲೋಕ ಸಂಗ್ರಹ ಮಾಡಿ ವಿಷಯಗಳನ್ನೇ ಬಿಟ್ಟು ಚಿಕ್ಕದು ಮಾಡಿ ಹೇಳುದು ಅಂತ ಅಲ್ಲ. ಕೆಲವು ಸಂಗ್ರಹ ಅಂತ ಹೇಳಿ ಮುಖ್ಯ ವಿಷಯ ಬಿಟ್ಟೇ ಬಿಡ್ತಾರೆ. ಅವ್ರಿಗೆ ಯಾವ್ದೋ ನೆನಪಾಗಿದ್ದು, ಅರ್ಥ ಆಗಿದ್ದು, ಖುಷಿ ಆಗಿದ್ದು ಮಾತ್ರ ಹಾಕ್ಬಿಡ್ತಾರೆ. ಅದು ಸಂಗ್ರಹ ಅಲ್ಲ, ಅದು ಕತ್ರಿ ಪ್ರಯೋಗ. ಅದು ಸೆನ್ಸಾರ್ ರಾಮಾಯಣ ಆಗ್ಬಿಡುತ್ತೆ. ಅದು ನಮ್ಗಿಲ್ಲಿ ಸಂಸಾರ ರಾಮಾಯಣ ಬೇಡ, ಸಂಗ್ರಹ ರಾಮಾಯಣ ಬೇಕು. ಹಾಗಾಗಿ ನಾರಾಯಣ ಪಂಡಿತರು ಅತ್ಯಂತ ಸುಲಲಿತವಾದ ಉತ್ತಮವಾದ ರೀತಿಯಲ್ಲಿ ಅಷ್ಟೂ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ನೀನೆ ಹೇಳು. ತಾರಂ ಧೂಮ್ರಂ ಜಾಂಬವಂತಂ ವಿನತಂ ಕಥನಂ ತಥಾ ಕೇಸರ್ಯಾಖ್ಯಂ ಶತವಲಿಂ ಪ್ರಮಾಥಿ ಗಜಪೂರ್ವಕಾನ್ ತಾರಂ ಧೂಮ್ರಂ ಜಾಂಬವಂತಂ ವಿನತಂ ಕಥನಂ ಕೇಸರಿಣಂ ಶತವಲಿಂ ಪ್ರಗಾಥಿಂ ಗಜಂ ಇತ್ಯಾದಿ ಇತ್ಯನೇಕ ಪೂರ್ವಾಹ ಯೇ ತೇಷಾಂ ವಾನರಾಣಾಂ ನಾಮಾನಂ ರಾವಣಸ್ಯ ಪುರತಃ ಶುಕಸಾರಣೌ ಅವದತಾಂ ಹೇಳಿದರು. ತಾರ ಧೂಮ್ರ ಜಾಂಬವಾನ್ ವಿನತ ಕಥನ ಕೇಸರಿ ಶತವಲಿ ಪ್ರಮಾಥಿ ಗಜ ಮೊದಲಾದ 100 ಕಪಿವೀರರ ಯೂಥಪರ ಹೆಸರನ್ನ ರಾವಣನ ಮುಂದೆ ಹೇಳಿ. ಎಲ್ಲ ದ್ವಿತೀಯ ವಿಭಕ್ತಿ ಏಕವಚನ. ತಾರಂ ಧೂಮ್ರಂ ಜಾಂಬವಂತಂ ವಿನತಂ ಕಥನಂ
केसर्याख्यं केसरी इति आख्या यस्य सः केसर्याख्या केसर्याख्यं यस्य तत् केसर्याख्यं ಬೇಡ ಕೇಸರ್ಯಾಖ್ಯಃ ಪ್ರಥಮ ವಿಭಕ್ತಿ ಯಸ್ಯ ಸಹ ಕೇಸರ್ಯಾಖ್ಯಃ ತಂ ಕೇಸರ್ಯಾಖ್ಯಂ ಶತಬಲಿಂ ಅಂತಾನು ಹೇಳ್ತಾರೆ, ಶತಬಲಿ ಅಂತಾನು ಹೇಳ್ತಾರೆ. ಇಲ್ಲಿ ಶತಬಲಿ, ಅದು ಶತಬಲಿ ಚಂದ. ಒಲಿ ಅಂದ್ರೆ ಈ ಪ್ಯಾಟ್, ಅದು 100 ಇತ್ತಂತ ಅವನ ಹೊಟ್ಟೆಯಲ್ಲಿ, ಹಾಗೆ ಶತಬಲಿ. ಪ್ರಮಾಥಿ ಅಂತ ಒಬ್ಬನ ಹೆಸರು, ಗಜ ಅಂತ ಒಬ್ಬನ ಹೆಸರು. ಈ ಪೂರ್ವಕ ಅಂದ್ರೆ ಇವರೇ ಮೊದಲಾದ. ಇನ್ನು ಇಂತಹ ಅನೇಕ ಜನ ಪ್ರಮಾಥಿ ಚ ಗಜಶ್ಚತೌ ಪ್ರಮಾಥಿ ಗಜೌ ಪ್ರಮಾತಿ ಗಜೌ ಪೂರ್ವೌ ಯೇಷಾಂತೆ ಪ್ರಮಾತಿ ಗಜ ಪೂರ್ವಾಹ. ಪ್ರಮಾತಿ ಗಜ ಪೂರ್ವಕಾಹ ಆಗುತ್ತೆ, ಪೂರ್ವಕಾಹ. ತಾನ್ ಪ್ರಮಾತಿ ಗಜ ಪೂರ್ವಕಾನ್. ಬಹುವ್ರೀಹಿ ಸಮಾಸ. श्रीहरिप्रियतां श्रीकृष्णार्पणमस्तु. कायेन वाचा मनसेन्द्रियैर्वा बुद्ध्यात्मना वा अनुसृतस्वभावः करोमि यद्यत् सकलं परस्मै नारायणायेति समर्पयामि. श्रीकृष्णार्पणमस्तु.